ಈ ಕಬ್ಬ ಕಡ್ದ್ಮೇಲೆ ರೌದಿ ಸುಟ್ಟಿಲ್ರಿ. ಈಗ ನೋಡತ್ತಿರಲ್ಲ ಒಂದು ತಿಂಗಳು ಆಯ್ತಿದಾನ ರೌದಿ ಕಟ್ರ್ ಹಾಕಿಸಿ ಜಸ್ಟ್ ಹೋಳು ಮಾಡಿ ಕೋಲಿ ಕಡ್ದಿದ್ವಿ ರೀ ನಾವು. ಈಗ ನೋಡತ್ತಿರಲ್ಲ ಇಲ್ಲಿ ಆಲ್ಮೋಸ್ಟ್ ಕೊಳೆಯಾಗ ಸ್ಟಾರ್ಟ್ ಆಗೈತೆ ರೀ. ಒಂದು 70% ಈಗ ಕೊಳ್ತಂಗಾರ ಇದೆ. ಇನ್ನೊಂದು ಸ್ವಲ್ಪ ಉಳ್ದೈತಿ. ಇನ್ನೊಂದು ತಿಂಗಳಪ್ಪ ಅಂತಂದ್ರೆ ಎಲ್ಲ ಕೊಳ್ತಕತಿ. ಈ ಸದ್ಯಕ್ಕೆ ಇದನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಸ್ವಲ್ಪ ಮಗ್ಲ ಹರಿದ್ರೆ ಮಣ್ಣು ಬೀಳ್ತೈತೆ ರೀ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಬೀಳತ್ತಲ್ಲ, ಮಣ್ಣು ಬಿತ್ತಪ್ಪ ಅಂದ್ರೆ ಮುಗಿದೋತ್ರಿ ಕೆಲಸ ಫೈನಲ್. ಆಲ್ಮೋಸ್ಟ್ ಎಲ್ಲ ಕೊಳ್ತು ಹೋಗ್ಬಿಡ್ತೈತಿ. ಆಮೇಲೆ ಇನ್ನೊಂದು ತಿಂಗಳು ಬಿಟ್ಟರೆ ಒಂದಿಷ್ಟು ಕಬ್ಬು ಎತ್ತರ ಆಗತ್ತಲ್ಲ, ಪವರ್ ಟ್ರ್ಯಾಕ್ಟರ್ ಹಾಕಿಸಿ ಬೋಧರಿಸ್ಬಿಟ್ರೆ ಮುಗಿದೋತ್ರಿ. ಇದು 90% ಅಂದ್ರೆ ಅಷ್ಟು ರೌದಿ ಗೊಬ್ಬರ ಆಗಿಬಿಡ್ತೈತೆ. ನಮ್ಗೆ ಗೊಬ್ಬರನು ಸೇರುತ್ತೆ, ರೌದಿನ ಕೊಳಿತೈತೆ ರೀ. ಕಬ್ಬು ಕಳೆದ್ಮೇಲೆ ರೌದಿನ ₹1 ಖರ್ಚು ಮಾಡಿ ಸುಟ್ಟು ಬಿಡ್ಬೋದ್ರಿ. ಹೊಲ ಎಲ್ಲ ಹಸನಕತಿ, ಕೂಲಿ ಕಡಿಯಕ್ಕೆ ಅನುಕೂಲ ಆಕತಿ, ಗಾಂವ್ ಆಗತ್ರಿ ಎಲ್ಲದಕ್ಕೂ. ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ತಲೆಯಾಗೈತೆ. ಏನಪ್ಪ ಅಂತಂದ್ರೆ ರೀ, ಈ ರೌದಿ ಸುಡೋದ್ರಿಂದ ಗೊಣ್ಣೆ ಹುಳುಗಳು ಜಾಸ್ತಿ ಆಗ್ತಾವೆ ಅಂತೇಳಿ. ಆ ಥರ ಏನೂ ಇಲ್ಲರಿ. ಯಾಕಂದ್ರೆ ನಾವು ಲಾಸ್ಟ್ 10 ವರ್ಷದಿಂದ ಇದು ಮಾಡ್ಕೊತ ಬಂದೀವಿ. ಯಾವತ್ತೂ ನಮ್ಮ ಹೊಲದಾಗ ಗೊಣ್ಣೆ ಹುಳು ಆಗಿಲ್ಲ. ಮತ್ತು ಇಲ್ಲಿ ಸೈಂಟಿಫಿಕ್ ಆಗಿ ಏನಪ್ಪ ಅಂತಂದ್ರೆ ಈ ರೌದಿ ಸುಡೋದ್ರಿಂದ ಮಿತ್ರ ಕೀಟಗಳು ಅಂತಿರ್ತಾವೆ ರೀ. ಮಿತ್ರ ಕೀಟಗಳು ಅಂದರೆ ಈ ಭೂಮಿಗೆ ಅಪಾಯಕಾರಿಯಾದಂಥ ಕೀಟಗಳ ಇವಕ್ಕರ ಮೊಟ್ಟೆಯನ್ನು ತಿನ್ನೋಕ್ಕಂಥ ಮಿತ್ರ ಕೀಟಗಳು ಇರ್ತಾವಲ್ಲ, ಈ ರೌದಿ ಸುಡೋದ್ರಿಂದ ಸತ್ತು ಹೋಗ್ತಾವ್ರಿ. ಈ ರೌದಿ ಸುಡೋದ್ರಿಂದ ಇನ್ನೊಂದು ಲಕ್ಷಣ ಏನಪ್ಪ ಅಂತಂದ್ರೆ ಮಣ್ಣಿನಲ್ಲಿರುವಂಥ ಸಾವಯವ ಅಂಶ ಕಡಿಮೆ ಆಗುತ್ತೆ ಮತ್ತು ಈ ಸೂಕ್ಷ್ಮಾಣುಜೀವಿಗಳ ಅಂಶ ಏರುಪೇರಾಗತ್ತೆ. ಈ ಸಾವಯವ ಅಂಶ ಕಡಿಮೆ ಆದ್ರೆ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗತ್ತೆ ರೀ. ಆದ್ರೆ ಒಂದು ₹2,000 ಖರ್ಚು ಮಾಡೋದ್ರಂತ ಒಂದು 2 ಟನ್ ಮಟ್ಟ ಗೊಬ್ಬರ ಹೊಲದಾಗ ಬೀಳುತ್ತೆ ಅನ್ನೋದು ಯಾರಿಗೂ ವಿಚಾರ ಕೊಡಂಗಿಲ್ಲ. ಅದು ಹೆಂಗೆ ಅನ್ನೋದಿಲ್ಲ ಹೇಳ್ತೀನಿ ಬರೀ ಎಲ್ಲರಿಗೂ. ಇವತ್ತಿಗೆ ಕಬ್ಬು ಹೋಗಿ 8 ದಿವಸ ಆತ್ರಿ. ಈ 8 ದಿನದಾಗ ಏನಾಯ್ತಲ್ಲ, ಇದು ರೌದ್ ಎಲ್ಲ ಒಣಗಿರ್ತೈತಿ. ಇದನ್ನ ಈ ತರ ಕಟರ್ ಮಿಷನ್ ಇರ್ತಾವಲ್ಲ, ಕಟರ್ ಮಿಷನ್ ಹಾಕಿಸ್ಬಿಟ್ರೆ ರೌದೆಲ್ಲ ಸಣ್ಣ ಆಗ್ಬಿಡ್ತೈತ್ರಿ. ಸಣ್ಣ ಆಗಿಂದ ಇದೇನ್ ಮಾಡ್ಬೇಕು ಅನ್ನೋದು ಮುಂದೆ ನೋಡ್ರಿ. ಅಲ್ಲಿ ಇದಕ್ಕೂ ಮೊದಲೆಲ್ಲ ಏನ್ ಮಾಡ್ತಿದ್ದೀನಿ ನಾನು, ಈಗ ಸಣ್ಣ ಆಗಿದ್ರೆ ರೌದಿನ ಒಂದು ಸಾಲ್ ಬಿಟ್ಟು ಒಂದ್ ಸಾಲಿಗೆ ತುಂಬ್ತಿದ್ದೆ. ಆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ತುಂಬಿದ್ಮೇಲೆ ಸ್ವಲ್ಪ ಕೋಲಿ ಕಡ್ಕೊಂಡು ಒಂದ ಸಾಲಿಗೆ ಗಳೆ ಹೊಡಿದು ಅದಕ್ಕೆ ನೀರ್ ಬಿಡ್ತು, ಅದಕ್ಕೆ ಗೊಬ್ಬರ ಆಗಿದ್ದು ಒಂದ ಸಾಲಿಗೆ ಅಷ್ಟೇ ಮಾಡ್ತಿದ್ವಿ ರೀ. ಆದ್ರೆ ಈ ಸಲ ಪ್ಲಾನ್ ಚೇಂಜ್ ರೀ. ಏನಪ್ಪಾ ಅಂತಂದ್ರೆ ಜಸ್ಟ್ ಕೋಲಿ ಎಟ್ಟಕೊಂಡಂಗ ರೌದಿ ಹೋಳ್ ಮಾಡಿ ಬಿಟ್ಟು ಬಿಡುದ್ರು ಎಲ್ಲರಿ. ಇನ್ನ ಒಂದ್ ಈ ರೌದಿ ಹೋಳ್ ಮಾಡ್ಬೇಕಂತ ಏನೋ ಇಲ್ರಿ. ಇಲ್ಲ ನಮ್ಮ ಕೋಲಿ ಒಗಾತಂಗ್ ಕಡಿದೀವಿ, ನಮ್ಮ ಕೋಲಿನ ಎಲ್ಲ ಕೋಲಿ ಕಡಿಯಾಕ ಅಂತಂದ್ರೆ ಇಷ್ಟ ಬಿಟ್ಟು ಬಿಡ್ಬೋದು, ಏನೋ ಆಗೋದಿಲ್ಲ. ಆದ್ರೆ ಕೋಲಿ ಮಾತ್ರ ಕಡಿಬೇಕ್ರಿ. ಕೋಲಿ ಕಡೆ ಏನಿಲ್ಲ ಎಲ್ಲ ಒಂದೇ ಲೆವೆಲ್ ಕಬ್ಬು ಆದತಿ ಮತ್ತು ಹೊಸ ಬೇರ್ಗಳು ಚಿಗಿಯಾಕ ಅನುಕೂಲ ಆಗತ್ತೆ ರೀ. ಅದ್ರ ಸಂಬಂಧ ನಮ್ಮ ಕೋಲಿ ಎದಕ್ ಬೇಕು ಕಡಿಬೇಕಲ್ಲ. ಕೋಲಿ ಕಡ್ಕೊಳಕ ರೌದಿ ಹೋಳ್ ಮಾಡಿ ಅಲ್ಲೇ ಬಿಟ್ಬಿಟ್ಟು ಈ ಕಡೆ ಏನೈತಲ್ರಿ ಅದನ್ನ ಅಲ್ಲೇ ಕೊಳಿತೈತ್ರಿ. ಅದು 1 ತಿಂಗಳ ಅಥವಾ 2 ತಿಂಗಳದಾಗ ಅದು ಹೆಂಗ ಅನ್ನೋ ಮುಂದೆ ಹೇಳ್ತೀನಿ ತಡ್ರಿ. ಫೈನಲಿ ಇಲ್ಲಿ ನೋಡ್ರಿ ಹೋಳ್ ಮಾಡಿದೀನಿ ರೌದಿನ. ಕೋಲಿ ಕಾಣಕತ್ತಾವ. ಈ ಕಡೆ ಸರ್ಸಿ ಬಿಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಏನ್ ಮಾಡ್ಲಿದ್ರೊಳಗ. ಇನ್ನೇನೈತಲ್ರಿ ಇದಕ್ಕೆ ಡೈರೆಕ್ಟ್ ಸ್ಪ್ರಿಂಕ್ಲರ್ ಕೋಲಿ ಕಡಿಬೇಕದನ್ನ. ಕೋಲಿ ಕಡ್ದ ನೀರ್ ಬಿಡುದು ಏನೈತಲ್ಲ ಸ್ಪ್ರಿಂಕ್ಲರ್ ಹಚ್ತೀನಿ ಫಸ್ಟ್. ನಿಮ್ಗೆ ವಿಚಾರ ಬರ್ಬೋದ್ರಿ ಇನ್ನಿದ್ರೊಳಗೆ ಗಳೆ ಮಾಡೋದು ಹೆಂಗ ಮತ್ತೆ ಇದರ ನೀರ್ ಹೆಂಗ ಹೋಗ್ತತಿ ಅಂತ ಹೇಳಿ. ಇದರ ನೀರಂತೂ ಈಗ ಡೈರೆಕ್ಟ್ ಹೈ ನೀರ್ ಬಿಡಂಗಿಲ್ಲ. ಯಾಕಪ್ಪ ಅಂದ್ರೆ ರೌದಿ ಕೊಳಿಬೇಕಲ್ಲ, ಅದಕ್ಕಾಗಿ ಒಂದು 2 ನೀರು ಸ್ಪ್ರಿಂಕ್ಲರ್ ಹೊಡಿಸ್ತೀನಿ. ಗಳೆ ಅಂತೂ ಆಮೇಲೆ ಡೈರೆಕ್ಟ್ ಒಮ್ಮೆ ಕಬ್ಬು ಎತ್ತರಾದ್ಮೇಲೆ ಪವರ್ ಟ್ರ್ಯಾಕ್ಟರ್. ಈ ರೌದಿ ಸುಡ್ಲಿಕ್ಕೆ ಅಂದ್ರೆ ನೀಡೋದ್ರಂತ ಏನು ಲಾಭಗಳದಾವಪ್ಪ ಅಂತಂದ್ರೆ ಈ ರೌದಿ ಒಳಗೆ ಏನತ್ತಲ್ರಿ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಏನಿದಾರಲ್ಲ ಮಣ್ಣಿಗೆ ನೇರವಾಗಿ ಸೇರ್ಕೋತೈತಿ. ಮತ್ತು ಹೊಳ್ಳಿ ಕಡಿಮೆ ಅಂದ್ರೆ ತೇವಾಂಶನ ಹೀರ್ಪಾಕ್ ಬಿಡಂಗಿಲ್ಲ. ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳೋದನ್ನ ತಡಿತೈತಿ. ಮತ್ತು ತೇವಾಂಶನ ಅತಿ ಹೆಚ್ಚು ದಿವಸ ಹಿಡಿದಿರ್ಕೋತೈತ್ರಿ. ಮತ್ತು ಕಸ ಆಗೋದಿಲ್ಲ. ಮುಖ್ಯವಾಗಿ ಕಸದಾಗ ನಾವು ₹3,000-4,000 ವೇಸ್ಟ್ ಮಾಡ್ತೇವಲ್ರಿ. ಕಸ ಆಗೋದಿಲ್ಲ. ಇಷ್ಟೆಲ್ಲ ಇನ್ನ ರಗಡ ಕಾರಣಗಳದ ಹೇಳಿದ್ರೆ ಇಷ್ಟು ಸಾಕು ಅನ್ಕೋತೀನಿ. ರೌದಿ ಇಟ್ಕೊಂಡ್ರೆ ಇಷ್ಟೆಲ್ಲ ಲಾಭಗಳದ. ಮತ್ತೆ ಈ ಹೊಲ ಜಾಸ್ತಿ ಇದ್ದವ್ರ ತಲೆಗೆ ಏನೈತಂದ್ರೆ ರೀ, 1 ಎಕರೆ 2 ಎಕರೆ ಇದ್ದವ್ರೆಲ್ಲ ಇದು ಮಾಡ್ತಾರೆ ಬಿಡಪ್ಪ. ನಮ್ಮ 10 ಎಕರೆ 15 ಎಕರೆ ಕಬ್ಬು ಐತಿ, ಇದನ್ನೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತೇಳಿ ಏನು ಫರ್ಕ್ ಬೀಳ್ದೈತ್ರಿ. ಮಾಡ್ಬೋದಲ್ಲ. ಏನು ಎಕರೆಕಿದ ಒಂದು ತಾಸಿಗೆ ₹1,000 ಐತ್ರಿ. ಇದು ರೌದಿ ಕಟ್ರ್ ಮಾಡ್ಸಕ್ಕೆ 2 ತಾಸು ಆಗತ್ತೆ ರೀ. 1 ಎಕರೆ 2 ತಾಸು ಅಂದ್ರೆ 1 ಎಕರೆಗೆ 2,000 ಮಾಡ್ಬೋದು. ₹2,000 ಖರ್ಚಾಗತ್ತೆ. ಮಾಡ್ಬೋದಲ್ರಿ. ಯಾಕಪ್ಪ ಅಂದ್ರೆ ಮುಂದಷ್ಟು ಖರ್ಚು ಬರತೈತೆ ರೀ. ಅದನ್ನು ಕಸ ತೆಗೆಸೋದು ಇದಕ್ಕೆ ಇಷ್ಟೆಲ್ಲ ಖರ್ಚು ಬರತೈತೆ. ಅದಕ್ಕಾಗಿ ಎಕರೆಗೆ ಒಂದು ₹2,000 ಖರ್ಚು ಮಾಡಿ ಎಷ್ಟೋ ಹೊಲ ಇರಲಿ ನಮ್ದು ಅಷ್ಟು ಮಾಡ್ಬೇಕಂತೇನಿಲ್ಲ. ಒಂದು 2 ಎಕರೆ ಮಾಡ್ಕೊಂಡ್ರು ಇದರ ಅನುಕೂಲ ಆಗುತ್ತೆ. ಮತ್ತು ಮುಂದೆ ನೆಕ್ಸ್ಟ್ ಐತಂದ್ರಿ ನೆಕ್ಸ್ಟ್ ಇಯರ್ ಮತ್ತು ಅದನ್ನು ಬಿಟ್ಟು ಬೇರೆದನ್ನು ಮಾಡ್ಕೋಬೋದು. ಇಷ್ಟು ಮಾತ್ರ ಅನುಕೂಲ ಐತೆ ನೋಡ್ರಿ. ನಮಸ್ಕಾರ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗು.